ಹೋಮ್ವರ್ಕ್ ಅನ್ನೋದು ಬೆಳೀತಾ ಬೆಳೀತಾ ಈ ಥರ ಕನ್ವರ್ಟ್ ಆಗಿಬಿಡುತ್ತೆ ವಿಮೆನ್ಸ್ಗೆ. ಲೈಕ್ ಅವ್ರವ್ರ ಚಾಯ್ಸ್ ಮೇಲೆ, ಬಟ್ ಯೂಶ್ವಲಿ ಈ ಥರ ಚೇಂಜ್ ಆಗುತ್ತೆ. ಮನೇಲಿ ಹೋಮ್ವರ್ಕ್ ಬರೆಯೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಜೊತೆಗೆ ಕಿಚನ್ ವರ್ಕ್ ಇನ್ನೂ ಕಷ್ಟ ಅನಿಸುತ್ತೆ. ಆದರೆ ಎರಡೂ ಇಲ್ಲಾಂದರೆ ತುಂಬ ಬೋರ್ ಹೊಡಿಯುತ್ತೆ. ಸೊ ಏನಾದರೂ ಇದ್ರೂ ಅದು ಆರಾಮಾಗಿರಬೇಕು ಅಂದರೆ ನನ್ನ ಪ್ರಕಾರ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಎಲ್ಲ ಕೆಲಸ ಮಾಡಿ ಒಂದು ಒಳ್ಳೆ ಊಟ ತಿಂದ್ಬಿಟ್ರೆ ನಂಗೆ ಆರಾಮ ಅನಿಸ್ಬಿಡುತ್ತೆ. ಅದರಲ್ಲೂ ನಾನು ಅಡುಗೆ ಮಾಡಿರೋ ಊಟ ಅಂತ ನಾನು ಹಾಕ್ಕೊಂಡು ತಿಂದ್ಬಿಟ್ರಂತೂ ಇನ್ನೂ ಟೇಸ್ಟ್ ಅನಿಸುತ್ತೆ. ಮೋಸ್ಟ್ಲಿ ಬೇಳೆ ಸಾರು, ಅನ್ನ, ಇದಿಷ್ಟೇ ನಂಗೆ ತುಂಬ ಇಷ್ಟ ಆಗೋದು. ಸೊ ಅದಾದಮೇಲೆ ಶಾಪಿಂಗ್, ಈವ್ನಿಂಗ್ ರೊಟೀನ್ ಈ ಥರನೇ ಇರುತ್ತೆ. ಶಾಪಿಂಗ್ ಮುಗಿಸ್ಕೊಂಬಂದೆ. ಬೆಳಿಗ್ಗೆ ಹೊತ್ತು ಯೂಶ್ವಲಿ ಟೈಮ್ ಇರೋಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ. ಸೊ ಈವ್ನಿಂಗ್ ಹೊತ್ತು ಎಲ್ಲ ಹೂವು ಎಲೆ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿದೆ. ಆಮೇಲೆ ಈ ನೆಲ್ಲಿಕಾಯಿ ಒಂಚೂರು ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಹೇಳಿದ್ರು, ಬಟ್ ನನಗೇನಂದರೆ ಆರೆಂಜು ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ತುಂಬ ಇಷ್ಟ ಆಯಿತು. ಸೊ ನೈಟಿಗೆ ಒಂಚೂರು ಫ್ರೂಟ್ಸು ಹಾಲು ಕುಡ್ದು ಟೀ ಮುಗಿಸ್ಕೊಂಡೆ.